ಗ್ಯಾರಂಟಿ ಸರ್ಕಾರದಿಂದ ಗೃಹಲಕ್ಷ್ಮಿಯರಿಗೆ ಈ ಬಾರಿ ಬಂಪರ್ ಸಿಗ್ತಾ ಇದೆ. ಗೃಹಲಕ್ಷ್ಮಿಯರಿಗೆ ಬಜೆಟ್ನಲ್ಲಿ ಸೀರೆಯ ಭಾಗ್ಯ ಘೋಷಣೆ, ವರ್ಷಕ್ಕೆ 2 ಸೀರೆ ನೀಡುವಂತಹ ಯೋಜನೆ ಘೋಷಣೆ ಸಾಧ್ಯತೆ ಇದೆ. ಈ ಬಾರಿ ಗೃಹಲಕ್ಷ್ಮಿಯರಿಗೆ ಬಜೆಟ್ನಲ್ಲಿ ಸೀರೆಯ ಭಾಗ್ಯ ಘೋಷಣೆ ಆಗಲಿದೆ. ಅಂದ್ರೆ ಸಾಧ್ಯತೆಗಳ ಬಗ್ಗೆ ವರ್ಷಕ್ಕೆ 2 ಸೀರೆ ನೀಡುವಂತಹ ಯೋಜನೆ ಘೋಷಣೆ ಸಾಧ್ಯತೆ ಇದೆ. ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ 2,000 ಈಗಾಗಲೇ ಸರ್ಕಾರ ಕೊಡ್ತಾ ಇದೆ. 1.24 ಕೋಟಿ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ನೀಡಲಾಗ್ತಾ ಇದೆ. ಇದೀಗ ವರ್ಷಕ್ಕೆ 2 ಸೀರೆ ನೀಡುವಂತಹ ಯೋಜನೆ ಘೋಷಣೆಯಾಗುತ್ತಾ? ರಾಜ್ಯದ ಮಹಿಳೆಯರಿಗಾಗಿ ಸೀರೆ ಭಾಗ್ಯ ಯೋಜನೆಗೆ ಚಿಂತನೆಯನ್ನ ನಡೆಸ್ತಾ ಇದೆಯಾ? ಲಕ್ಷ್ಮಿ ಸ್ವಸಹಾಯ ಸಂಘಗಳ ಮೂಲಕವಾಗಿ ಸೀರೆಯನ್ನ ವಿತರಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ನೋಡಿ, ಈಗಾಗಲೇ 2,000 ಹೋಗ್ತಾ ಇದೆ ಅಕೌಂಟ್ಗಳಿಗೆ. ಗೃಹಲಕ್ಷ್ಮಿಯರಿಗೆ ಅಕೌಂಟ್ಗೆ 2,000 ಹೋಗ್ತಾ ಇದೆ. ಈಗ 2 ಸೀರೆಯನ್ನ ಯಾವ ಮೂಲಕ? ಲಕ್ಷ್ಮಿ ಸ್ವಸಹಾಯ ಸಂಘಗಳ ಮೂಲಕವಾಗಿ ಸೀರೆ ವಿತರಣೆಗೆ ಅಂತ ಹೇಳಿ ಸರ್ಕಾರ ಪ್ಲಾನ್ ಅನ್ನ ಕೂಡ ಮಾಡ್ತಾ ಇದೆ ಅಂತೆ. ಈಗಾಗಲೇ 1.24 ಕೋಟಿ ಮಹಿಳೆಯರಿಗೆ ಪ್ರತಿ ತಿಂಗಳು ಕೂಡ 2,000 ನೀಡಲಾಗ್ತಾ ಇದೆ. ಇದೀಗ ವರ್ಷಕ್ಕೆ 2 ಸೀರೆ ನೀಡುವಂತಹ ಯೋಜನೆಯ ಘೋಷಣೆ ಸಾಧ್ಯತೆ ಅಂತ ಹೇಳಲಾಗ್ತಾ ಇದೆ. ಗೃಹಲಕ್ಷ್ಮಿಯರಿಗೆ ಬಜೆಟ್ನಲ್ಲಿ ಸೀರೆ ಭಾಗ್ಯದ ಘೋಷಣೆ ಸಾಧ್ಯತೆಗಳು ಕೂಡ ಎದ್ದು ಕಾಣಿಸ್ತಾ ಇದೆ. ಸೊ ಗೃಹಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಈಗಾಗಲೇ 2,000 ಏನು ಹೋಗ್ತಾ ಇದೆ, ಮುಂದಿನ ಏನು ಬಜೆಟ್ನಲ್ಲಿ 2 ಸೀರೆಯ ವಿತರಣೆ ಅಂತ ಹೇಳಿ ಹೇಳಲಾಗ್ತಾ ಇದೆ. ನೋಡಬೇಕು ಬಜೆಟ್ನಲ್ಲಿ ಇದನ್ನು ಘೋಷಣೆ ಮಾಡ್ತಾರಾ ಇಲ್ವಾ, ಯಾವ ರೀತಿಯಾದಂಥ ನಿಲುವನ್ನು ತಗೊಂಡಿದ್ದಾರೆ. ಈಗಾಗಲೇ 2,000 ಕೊಡೋಕ್ಕೆ ಅಳ್ತಿದ್ದಾರೆ ಸರ್ಕಾರದಲ್ಲಿ. ಅಂಥದ್ರಲ್ಲಿ ಇನ್ನು 2 ಸೀರೆ ಕೊಡ್ತಾರಾ?